ಇತ್ತೀಚೆಗಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ರು ಗಾಯಕಿ ಎಸ್ ಜಾನಕಿ. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು ಎಸ್ ಜಾನಕಿ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಆರು ದಶಕದ ನಿರಂತರ ಸಂಗೀತ ಸೇವೆ ನೀಡಿದ ಗಾನ ಕೋಗಿಲೆ ಇವತ್ತು ತನ್ನ ಗಾಯನ ನಿಲ್ಲಿಸಿದೆ. ಆಸ್ಪತ್ರೆಗೆ ಹೋಗುವ ಸಂದರ್ಭದ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. 88 ವರ್ಷದ ತುಂಬು ಜೀವನ, ನಗುಮುಖದ ಎಸ್ ಜಾನಕಿ ಹಾಡೋದಕ್ಕೆ ಶುರು ಮಾಡಿದ್ರೆ ಸಂಗೀತ ಸಂಯೋಜಕರು ಮೂಕವಿಸ್ಮಿತರಾಗಬೇಕು, ಕೇಳಿಸ್ಕೊಳ್ತಾ ಮೂಕರಾಗಬೇಕು. ಅಂತಿಮವಾಗಿ ಆಸ್ಪತ್ರೆಗೆ ಹೋಗೋ ಸಂದರ್ಭದ ದೃಶ್ಯ. ಆಗಲೂ ಕೂಡ ಕೈ ಮುಗಿದು ನಗುಮುಖದ ಜೊತೆ ಎಲ್ಲರಿಗೂ ವಿಶ್ ಮಾಡ್ತಾ ಹೋದ್ರು. ಆದರೆ ಮತ್ತೆ ಆಸ್ಪತ್ರೆಯಿಂದ ವಾಪಸ್ ಬರಲಿಲ್ಲ. ಆದರೆ ಎಸ್ ಜಾನಕಿ ಅವರು ಅವರ ಹಾಡುಗಳ ಮೂಲಕ ಸದಾ ಜೀವಂತ. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಹೋಗುವಾಗ ಅಂತಿಮವಾಗಿ ಬಂದಿದ್ದ ಪತ್ರಕರ್ತರು, ನೆರೆದಿದ್ದ ಜನರಿಗೆ ನಗುಮುಖದಿಂದ ನಮಸ್ಕರಿಸಿ ಅಲ್ಲಿಂದ ಎಸ್ ಜಾನಕಿಯವರು ಹೊರಟರು. ನೋಡಿ, ಇದೇ ನಗು ಎಸ್ ಜಾನಕಿಯವರು ಅಂದ ತಕ್ಷಣ ಮನಸ್ಸಿನಲ್ಲಿ ಬರೋದು. ಆ ನಗು ಯಾವತ್ತಿಗೂ ಕಣ್ಣು ಮುಂದೆ ಕಟ್ಟಿದ ಹಾಗಿರುತ್ತೆ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ವಯೋಸಹಜ ಕಾಯಿಲೆಯಿಂದ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ದುರಾದೃಷ್ಟವಶಾತ್ ವಾಪಸ್ ಬರಲಿಲ್ಲ. ಇಂತಹ ಭಾಷೆಯಲ್ಲಿ ಹಾಡಲಿಲ್ಲ ಜಾನಕಿಯವರು ಅಂತ ಹುಡುಕೋದು ಕಷ್ಟ. ದಕ್ಷಿಣ ಭಾರತದ ಎಲ್ಲ ಭಾಷೆಯಲ್ಲೂ ಕೂಡ ಸೂಪರ್ ಹಿಟ್ ಗೀತೆಗಳನ್ನ ಕೊಟ್ಟವರು ಎಸ್ ಜಾನಕಿಯವರು. ಸಂಗೀತ ಸಂಯೋಜನೆ, ಸಂಗೀತ ನಿರ್ದೇಶಕನದ್ದಾದ್ರೂ ಅದಕ್ಕೆ ಭಾವ ಜೀವ ತುಂಬುತ್ತಾ ಇದ್ದದ್ದು ಗಾಯಕರ ಶಕ್ತಿ. ಆ ಗಾಯನದ ಶಕ್ತಿ ಎಸ್ ಜಾನಕಿಯವರು. ರಾಷ್ಟ್ರಕವಿ ಕುವೆಂಪು ಅವರ ರಚನೆಯ ಒಂದು ಹಾಡು ಬಹಳ ಫೇಮಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.